ಶ್ರೀಕೃಷ್ಣನ ಗುರುಗಳಾದ ಸಾಂದೀಪನಿಯವರು ತನ್ನ ಮಡದಿ ಹಾಗೂ ಮಗನಾದ ಪುನರ್ದತ್ತನೊಂದಿಗೆ ಸುಖವಾಗಿದ್ದರು. ಒಂದು ದಿನ ಅವರ ಮಗ ಕಡಲ ಕಿನಾರೆಗೆ ಆಟವಾಡಲು ಹೋಗಿ ಕಾಣೆಯಾದನು. ಈ ದುಃಖವನ್ನು ಗುರುಗಳು ಶ್ರೀಕೃಷ್ಣ ಹಾಗೂ ಬಲರಾಮರಲ್ಲಿ ತೋಡಿಕೊಂಡರು. ಗುರುಗಳ ಆಶೀರ್ವಾದವನ್ನು ಪಡೆದು ಪಂಚಜನ ಎನ್ನುವಂತ ರಕ್ಕಸನ್ನು ಹುಡುಕಿ ಹೊರಟರು. ಕಡಲ ಮಧ್ಯದಲ್ಲಿ ನಾವಿಯಲ್ಲಿ ಆ ಪಂಚಜನ ಎನ್ನುವಂತ ರಕ್ಕಸನಿದ್ದನು. ಗುರುಪುತ್ರನನ್ನು ಕೊಡುವಂತೆ ಕೇಳಿದನು. ನಂತರದಲ್ಲಿ ಪಂಚಜನ ಹಾಗೂ ಕೃಷ್ಣನಿಗೆ ಯುದ್ಧವಾಗಿ ಪಂಚಜನನನ್ನು ಕೃಷ್ಣ ಕೊಂದನು. ಆ ಪಂಚಜನನ ಕೋರಿಕೆಯಂತೆ ಆತನ ಮೂಳೆಯನ್ನು ತೆಗೆದು ಪಾಂಚಜನ್ಯ ಶಂಖವನ್ನು ಮಾಡಿದನು. ಮೃತ್ಯು ಮಾಲಿನಿ ವೈವಸ್ವತವನ್ನು ಆಳುತ್ತಿದ್ದಳು. ಆಕೆಗೆ ಒಬ್ಬಳು ಮಗಳಿದ್ದಳು, ಅವಳು ಅಸಿಕೆ ಎಂಬುದಾಗಿ. ಅವಳು ಕೃಷ್ಣನಲ್ಲಿ ಪ್ರೇಮ ನಿವೇದನವನ್ನು ಮಾಡಿಕೊಂಡಳು. ಕೃಷ್ಣ ಅದನ್ನು ಒಪ್ಪಿದನು. ನಂತರದಲ್ಲಿ ಮೃತ್ಯುಮಾಲಿನಿ ಕೃಷ್ಣನಿಗೂ ಯುದ್ಧವಾಯಿತು. ಮೃತ್ಯುಮಾಲಿನಿಯನ್ನು ಕೊಲ್ಲಬೇಕೆನ್ನುವಷ್ಟರಲ್ಲಿ ಮಗಳು ಬಂದು ತಡೆದಳು. ಆ ನಂತರದಲ್ಲಿ ಮೃತ್ಯುಮಾಲಿನಿ ಕೃಷ್ಣನ ಚರಣವನ್ನ ಹಿಡಿದು ಕ್ಷಮೆ ಕೇಳಿದಳು. ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದಳು. ಗುರುಪುತ್ರನಾದಂತಹ ಪುನರ್ದತ್ತನನ್ನು ಕೃಷ್ಣನಿಗೆ ಕೊಟ್ಟು ಕಳುಹಿಸಿದಳು. ಕೃಷ್ಣ ಗುರುಪುತ್ರನನ್ನು ತಂದು ಗುರುವಿಗೆ ಒಪ್ಪಿಸಿ ಗುರು ಕಾಣಿಕೆಯನ್ನು ಸಲ್ಲಿಸಿದನು.